ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಃ ಸುಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಭಾಗವತದ 2ನೇ ಸ್ಕಂದದ 4ನೇ ಅಧ್ಯಾಯದ 17ನೇ ಶ್ಲೋಕ ಈಗ ನಾವು ನೋಡ್ತಾ ಇರೋದು. ಶುಕಾಚಾರ್ಯರು ಭಗವಂತನ ಕುರಿತಾಗಿ ನಾನಾ ಥರದ ಮಂಗಳಗಳನ್ನು ಮಾಡಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬರೂ ಕೂಡ ತಾವು ಮಾಡಿದ ಕರ್ಮಗಳನ್ನೆಲ್ಲವನ್ನು ಭಗವಂತನಿಗೆ ಅರ್ಪಿಸಬೇಕು. ತಾವು ಸ್ವತಂತ್ರವಾಗಿ ಮಾಡಲಿಲ್ಲ, ಭಗವಂತನೇ ಎಲ್ಲ ಕರ್ಮಗಳನ್ನು ಮಾಡಿಸಿದವನು. ಆ ಕರ್ಮದ ಭೋಕ್ತಾ ಕೂಡ ಅವನೇ ಆಗಿದ್ದಾನೆ ಅನ್ನೋ ಎಚ್ಚರವನ್ನ ತಾಳಬೇಕು. ದಾನ ಮಾಡಿದವರು ಹಾಗೆ ಮಾಡಬೇಕು. ತಪಸ್ಸು ಮಾಡಿದವರು, ತಪಸ್ಸು ಮಾಡಿಸಿದವನು ಭಗವಂತ, ಮತ್ತೆ ದಾನ ಮಾಡಿಸಿದವನು ಭಗವಂತ ಅನ್ನುವ ಎಚ್ಚರವನ್ನು ತಾಳಿರಬೇಕು. ಕೀರ್ತಿಶಾಲಿಗಳಾಗಿದ್ರೆ ಮಹಾಯಶಃ ಅಂತ ಕರೆಸ್ಕೊಂಡಿರುವ ಭಗವಂತನೇ ನಮಗೆ ಈ ಕೀರ್ತಿಯನ್ನು ಕೊಟ್ಟಿದ್ದಾನೆ ಅನ್ನೋ ಎಚ್ಚರವನ್ನು ತಾಳಬೇಕು. ಇಂದ್ರಿಯ ನಿಗ್ರಹ ಸಂಪಾದನೆ ಮಾಡಿದ್ರು, ಮಂತ್ರಜ್ಞರಾಗಿದ್ದರು, ಸದಾಚಾರ ಸಂಪನ್ನರಾಗಿದ್ದರು, ಏನೇ ಮಹಾ ಸಾಧನೆ ಮಾಡಿದ್ರು ಕೂಡ ಪ್ರತಿಯೊಂದು ಕೂಡ ಆ ಭಗವಂತನ ಕೃಪೆಯಿಂದ ಬಂದದ್ದು ಅನ್ನುವ ಎಚ್ಚರ ಅವರಿಗಿರಬೇಕು. ಅವನಿಗೆ ಅರ್ಪಣೆ ಮಾಡಿದರೆ ಅವರ ಎಲ್ಲ ಸಾಧನೆಗಳು ಕೂಡ ಪರಿಪೂರ್ಣ ಆಗ್ತವೆ. ಇಲ್ಲದೆ ಹೋದರೆ ಅವರ ಸಾಧನೆಯಿಂದ ಏನೂ ಫಲ ಇಲ್ಲ. ಅಂಥ ಮಂಗಳ ಕೀರ್ತಿಶಾಲಿ ಭಗವಂತನ ಕೀರ್ತಿಯನ್ನು ನಾವು ನೆನೆದರೆ ನಮ್ಮ ಕೀರ್ತಿ ಎಲ್ಲ ಕಡೆ ಹರಡುತ್ತದೆ, ಮತ್ತೆ ನಮಗೆ ಎಲ್ಲ ರೀತಿಯಾದ ಯಶಸ್ಸು ಸಿಗುತ್ತದೆ. ಅಂಥ ಸುಭದ್ರ ಶ್ರವಸ್ ಅನಿಸ್ಕೊಂಡಿರುವ ಭಗವಂತನಿಗೆ ನಮಸ್ಕಾರ. ಅದು ಆ ಶ್ಲೋಕ ನಾವೀಗ ನೋಡಿದ್ದು. ಅದಕ್ಕೆ ಯಾರು ಏನೇನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡಬೇಕು. ಈ ಶ್ಲೋಕಕ್ಕೆ ವಿಜಯಧ್ವಜರು ಮತ್ತೆ ಯಾದವಾರ್ಯರು ವಿಶೇಷ ಅರ್ಥಗಳನ್ನೇನು ಹೇಳಿಲ್ಲ. ಸುಭದ್ರಂ ಶ್ರವಃ ಶ್ರವಣಂ ಯಶಸಃ ತಸ್ಮೈ. ಶ್ರವಃ ಅಂದ್ರೆ ಶ್ರವಣಂ, ಒಂದು ಕೀರ್ತಿ ಅಂತ ಅರ್ಥ, ಅಥವಾ ಶ್ರವಣ. ಭಗವಂತನ ಕುರಿತು ನಾವೇನು ಶ್ರವಣ ಮಾಡ್ತೇವೆ ಆ ಶ್ರವಣ ಎಲ್ಲವೂ ಕೂಡ ಅತ್ಯಂತ ಸುಭದ್ರವಾದದ್ದು. ಅವನ ಕುರಿತು ಜಿಜ್ಞಾಸೆ ಮಾಡಲಿಕ್ಕೆ ತೊಡಗಿದರೆ ಅದರಿಂದ ನಮಗೆಲ್ಲ ಥರದ ಮಂಗಳ ಆಗ್ತವೆ. ಆದ್ರಿಂದ ಒಂದು ಶ್ರವ ಅಂದ್ರೆ ಶ್ರವಣ, ಇನ್ನೊಂದು ಕೀರ್ತಿ. ಹೀಗೆ ಸುಭದ್ರ ಶ್ರವಸ್ ಭಗವಂತ ಅಂತ ಅದರ ತಾತ್ಪರ್ಯ. ಇದು ವಿಜಯಧ್ವಜರು ನಮಗೆ ತೋರಿಸುವಂತಹ ಅರ್ಥ. ಇನ್ನ ಯಾದವಾರ್ಯರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡ್ಬೇಕು. ಕರ್ಮಕರಣೆ, ನಾವೇನೇನು ಕರ್ಮಗಳನ್ನು ಮಾಡ್ತೇವೆ ಅವಾಗ ತಾಳಬೇಕಾದ ಭಾವ ಏನು? ಮನಸ್ವಿಗಳು ಅಂದ್ರೆ ಮನೋಯೋಗವನ್ನ ಸಂಪಾದನೆ ಮಾಡಿದವರು, ಮನೋನಿಗ್ರಹ ಸಂಪಾದನೆ ಮಾಡಿದವರು. ಸುಮಂಗಲರು ಅಂದ್ರೆ ಸದಾಚಾರವನ್ನ ಅಳವಡಿಸಿಕೊಂಡಂಥವರು. ತಪಸ್ವಿಗಳು ಅಂದ್ರೆ ಗೊತ್ತಿದ್ದೇ ಇದೆ, ತಪಸ್ಸು ಮಾಡಿದವರು. ಮಂತ್ರವಿಧ ಅಂದ್ರೆ ಮಂತ್ರಜ್ಞರು. ಇವರೆಲ್ಲರೂ ಕೂಡ ಕ್ಷೇಮ ನಮಗೆ ಸಿಗಬೇಕು ಅಂತಿದ್ರೆ, ಕ್ಷೇಮದ ಅಂದ್ರೆ ನಾವು ಮಾಡಿದ ಕರ್ಮದ ಫಲ, ಜ್ಞಾನ, ಭಕ್ತಿ, ವೈರಾಗ್ಯಗಳು ನಮಗೆ ಸಿಗಬೇಕು ಅಂತಿದ್ರೆ ಯದರ್ಪಣಂ ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಛಾಕಿರಂ ಅಂತ ಅವನಿಗೆ ಅರ್ಪಣೆ ಮಾಡಬೇಕು. ಹಾಗೆ ಮಾಡಿದ್ರೆ ಅದು ಆ ಭಗವಂತ ಅದನ್ನ ಸ್ವೀಕಾರ ಮಾಡಿ ನಮ್ಮನ್ನು ಸಲಹುತ್ತಾನೆ ಅಂತ ಅದರ ತಾತ್ಪರ್ಯ. ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ ಅಂಥ ಆ ಮಹಾಕೀರ್ತಿಯಾದ ಮಂಗಳ ಕೀರ್ತಿಯಾದ ಭಗವಂತನಿಗೆ ನಮಸ್ಕಾರ ಅಂತ ಅದರ ತಾತ್ಪರ್ಯ. ಉಳಿದ ವ್ಯಾಖ್ಯಾನಕಾರರು ಹೇಳಿದ್ದನ್ನ ಇಲ್ಲಿ ನೋಡುವಂಥದ್ದು ಏನಿಲ್ಲ, ಶ್ರೀಧರರು ಮೊದಲಾದವರು. ಅದಕ್ಕಾಗಿ ಅದನ್ನ ಬಿಟ್ಟಿದ್ದೇನಷ್ಟೆ.
ಇನ್ನು ಮುಂದಿನ ಶ್ಲೋಕದಲ್ಲಿ ಅವ್ರೇನು ಅರ್ಥ ಹೇಳ್ತಾರೆ ಅದನ್ನು ಒಂದ್ಸರಿ ನಾವೀಗ ನೋಡಬೇಕು. ಕಿರಾತ ಹೂಣ ಆಂಧ್ರ ಪುಲಿಂದ ಪುಲ್ಕಸಾಹ ಆಭೀರ ಕಂಕ ಯಮನಾಹ ಶಕಾದಯ ಅನ್ಯೇ ಚ ಪಾಪಾಹ ಯದಪಾಶ್ರಯಾಶ್ರಯಾತ್ ಶುದ್ಧ್ಯಂತಿ ತಸ್ಮೈ ಪ್ರಭವಿಷ್ಣವೇ ನಮಃ ಅಂತ ಆ ಮುಂದಿನ ಶ್ಲೋಕ. ನಾನು ಈ ಶ್ಲೋಕವನ್ನು ವಿವರಿಸುವಾಗ, ಈ ಹಿಂದಿನ ಶ್ಲೋಕ 17ನೇ ಶ್ಲೋಕವನ್ನು ವಿವರಿಸುವಾಗ ಇದು ವಿಷ್ಣು ತೀರ್ಥರು ಮಾಡಿದ ವ್ಯಾಖ್ಯಾನವೊಂದನ್ನು ಹೇಳುವುದನ್ನು ಬಿಟ್ಟೆ. ವಿಷ್ಣು ತೀರ್ಥರ ಸಾರೋದ್ಧಾರದಲ್ಲಿ ಇದು 330ನೆಯ ಶ್ಲೋಕ. ಅವರು ಅದಕ್ಕೇನು ಅರ್ಥ ಹೇಳ್ತಾರೆ? ಬಿಂಬೋಪಾಸನ ಪ್ರಕರಣ ಅಂತ ಆ ಪ್ರಕರಣದಲ್ಲಿ ತಪಸ್ವಿನೋ ದಾನಪರಾಹ ಅನ್ನೋ ಶ್ಲೋಕವನ್ನು ಅವರು ತಗೊಂಡಿದ್ದಾರೆ. ಸ್ಯಾದೇತದ್ಯದಿ ಭಗವತ್ತರ್ಪಣಮಪಿ ಇತಿ ಕರ್ತವ್ಯತಾ ಕೋಟಿನಿವಿಷ್ಟಂ ಭವೇತ್ ತದೇವ ಕುತಃ. ಭಗವಂತನಿಗೆ ನಾವು ಅರ್ಪಣೆ ಮಾಡಬೇಕಾದದ್ದು ನಮ್ಮ ಅವಶ್ಯ ಕರ್ತವ್ಯ ಅಂತ ಯಾಕೆ ಹೇಳಬೇಕು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಇಲ್ಲಿ ಅರ್ಥ ತಿಳಿಸ್ತಾ ಇದ್ದಾರೆ. ಯಶಸ್ವಿಗಳು ಅಂದರೆ ಯಶಃಪ್ರಯೋಜಕ ಕರ್ಮ ವಿಶೇಷಾಣಂ ಕರ್ತಾರಃ. ಯಾವ ಕರ್ಮಗಳನ್ನು ಮಾಡಿದರೆ ವಿಶೇಷ ಯಶಸ್ಸು ಸಿಗ್ತದೋ ಜೀವಮಾನದಲ್ಲಿ ಅಂಥ ಕಾರ್ಯಗಳನ್ನು ಮಾಡಿದವರು. ಮಂತ್ರವಿಧ ಅಂದರೆ ವೇದಾಧ್ಯಯನಾದಿಗಳನ್ನು ಮಾಡುವವರು. ಸುಮಂಗಲಾಹ ಸರ್ವಸ್ಯಾಪಿ ಕರ್ತಾರಃ. ಯಾವುದೇ ಕರ್ಮ ಶಾಸ್ತ್ರದಲ್ಲಿ ಪ್ರತಿಪಾದಿತವಾಗಿದೆ ಅದನ್ನು ಮಾಡುವವರೆಲ್ಲರೂ ಕೂಡ ಸುಮಂಗಲರೇ. ಸಾಂಗವಾದ ಕರ್ಮಗಳನ್ನು ಮಾಡುವಂಥವರೆಲ್ಲರೂ ಇಲ್ಲಿ ವರ್ಣಿತರಾಗಿದ್ದಾರೆ. ಸುಸಮ್ಯಕ್ ಮಂಗಲಾಹ. ಯಾವ ಭಗವಂತನಲ್ಲಿ ಕರ್ಮಗಳನ್ನು ಅರ್ಪಣೆ ಮಾಡದೆ ಹೋದ್ರೆ ಇವೆಲ್ಲವೂ ಕೂಡ ವ್ಯರ್ಥ ಆದೀತು. ಕ್ಷೇಮಂ ನ ವಿಂದಂತಿ ಅತಃ ಅನೇನ ಕರ್ಮಣ ಕ್ಷೇಮ ಪ್ರಾಪ್ತೆಯೇ ಪ್ರತಿಕರ್ಮ ಪುನಃ ಪುನಃ ತಸ್ಮಿನ್ನೇವ ಸಮರ್ಪಣಂ ಕರ್ತವ್ಯಂ. ಆದ್ದರಿಂದ ಈ ಕರ್ಮದಿಂದ ನಮಗೆ ಕ್ಷೇಮ ಸಿಗಬೇಕು ಅಂತಿದ್ರೆ ಪ್ರತಿಯೊಂದು ಕರ್ಮವನ್ನು ಕೂಡ ಆ ಭಗವಂತನಿಗೆ ಅರ್ಪಿಸಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದು 330ನೇ ಶ್ಲೋಕದಲ್ಲಿ ಭಾಗವತ್ ಸಾರೋದ್ಧಾರದಲ್ಲಿ ಬಿಂಬೋಪಾಸನ ಪ್ರಕರಣದಲ್ಲಿ ವಿಷ್ಣು ತೀರ್ಥರು ಕೊಟ್ಟಿರುವಂತಹ ವಿವರಣೆ. ಮುಂದೆ ನಾವು ನೋಡಬೇಕಾದದ್ದು ಈಗ ಕಿರಾತ ಹೂಣ ಆಂಧ್ರ ಅಂತನ್ನುವಂತಹ ಶ್ಲೋಕ. ಜಗತ್ತಿನಲ್ಲಿ ಯಾರೇ ಎಷ್ಟೇ ಕೀಳು ಅಂತ ಅನಿಸಿಕೊಂಡಿರಲಿ, ಎಷ್ಟೇ ಪಾಪಿಷ್ಠರು ಅಂತ ಅನಿಸಿಕೊಂಡಿರಲಿ, ಅವರೆಲ್ಲರೂ ಕೂಡ ಭಗವಂತನನ್ನು ಆಶ್ರಯಿಸಿದರೆ, ಭಗವಂತನನ್ನು ಆಶ್ರಯಿಸಿದ ಸಜ್ಜನರನ್ನ ಭಕ್ತರನ್ನು ಆಶ್ರಯಿಸಿದರೆ ಅವರೆಲ್ಲರೂ ಕೂಡ ಶುದ್ಧರಾಗ್ತಾರೆ. ಅಂಥ ಪ್ರಭವಿಷ್ಣು ಆ ಭಗವಂತನಿಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಏನಾದ್ರ ಅರ್ಥ? ಯದಪಾಶ್ರಯಾಶ್ರಯ. ಭಗವಂತನನ್ನೇ ಆಶ್ರಯಿಸಿದಂಥವರು ಜ್ಞಾನಿಗಳು. ವಿಪ್ರ ಅಂತಲೇ ಶಬ್ದ ಇದೆ, ಜ್ಞಾನಿಗಳು ಅಂತ ಅರ್ಥ. ಅವರನ್ನು ಆಶ್ರಯಿಸಿದ್ರೂ ಸಾಕು, ಪ್ರತಿಯೊಬ್ಬರು ಕೂಡ ತನ್ನ ಪಾಪವನ್ನು ಕಳ್ಕೋತಾರೆ. ಕಿರಾತ ಹೂಣ ಇತ್ಯಾದಿ ಶಬ್ದಗಳಿವೆ. ಕಿರಾತರು ಅಂದ್ರೆ ಅದಕ್ಕೆ ಒಂದೊಂದಕ್ಕೂ ಶಬ್ದಕ್ಕೆ ಅರ್ಥ ಬರೀತಾರೆ. ಎಲ್ಲಾ ವ್ಯಾಖ್ಯಾನಕಾರರನ್ನು ಬರೆದಿಲ್ಲ. ವಿಜಯಧ್ವಜರು ಮತ್ತೆ ರಾಧಾಕೃಷ್ಣರು ಮಾತ್ರ ಅದಕ್ಕೆ ಅರ್ಥಗಳನ್ನು ವರ್ಣನೆ ಮಾಡಿದ್ದಾರೆ. ಶಬರರು ಅಂದ್ರೆ ಬೇಡರು, ಅವರಿಂದ ಪರ್ಣಶಬರಿ ಜಾತಾಹ. ಪರ್ಣಶಬರಿ ಅಂದ್ರೆ ಯಾವುದಂತ ನಮಗೆ ಅದಷ್ಟೇನು ಗೊತ್ತಾಗೋದಿಲ್ಲ. ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟೆ, ಅದರಿಂದ ನನಗೇನು ವಿಶೇಷ ಲಾಭ ಆಗಲಿಲ್ಲ. ಅಂಥವರನ್ನ ಕಿರಾತರು ಅಂತ ಹೀಗೆ ಕರಿಬೇಕು. ಕಿರಾತರು ಅಂದ್ರೆ ಅಡವಿಯಲ್ಲಿರುವವರು. ಕಿರಾತಾಹ ಆಟವಿಕಾಹ. ಮುಂದೆ ಹೂಣ ಅಂತಿದೆ. ವೈದೇಹಕಾತ್ ಪುಲ್ಕಸಿ ಜಾತಾಹ. ಹೀಗೆ ಬೇರೆ ಬೇರೆ ಅರ್ಥಗಳನ್ನ ವಿಜಯಧ್ವಜರು ಹೇಳಿದ್ದಾರೆ. ಅದಕ್ಕೆ ಪ್ರತಿಯೊಂದಕ್ಕೂ ಅರ್ಥ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟದ ಕೆಲಸನೇ, ಆದರೂ ಸಾಧ್ಯ ಅಷ್ಟು ಪ್ರಯತ್ನ ಮಾಡಿದ್ದಾನೆ. ವೈದೇಹಕರು ಅಂದ್ರೆ ಶೂದ್ರ ಪುರುಷನಿಂದ ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದವನು ಅಂತ ಆ ವೈದೇಹಕ ಅನ್ನೋ ಶಬ್ದಕ್ಕೆ ಅರ್ಥ. ಮತ್ತೆ ಪುಲ್ಕಸ ಅಂತ
ಮುಂದಿನ ಶಬ್ದ. ಪ್ರತಿಯೊಂದಕ್ಕೂ ಕೂಡ ಮಿಶ್ರ ಜಾತಿ, ಸಮ್ಮಿಶ್ರ ಜಾತಿ, ಶುದ್ಧವಾದಂತಹ ಜಾತಿ ಅಲ್ಲ, ಸಮ್ಮಿಶ್ರವಾದಂತಹ ಜಾತಿ ಅಂತ ಹೀಗೆ ಅರ್ಥಗಳನ್ನು ಬರೆದಿದ್ದಾರೆ. ಬ್ರಾಹ್ಮಣನಿಂದ ಕ್ಷತ್ರಿಯ ಸ್ತ್ರೀಯಲ್ಲಿ ಜನಿಸಿದ ಒಬ್ಬ ಸಮ್ಮಿಶ್ರ ಜಾತಿ ಅಂತ ಅರ್ಥ ಬರೀತಾರೆ. ಅಂಥ ಪುಲ್ಕಸಿಯಲ್ಲಿ ವೈದೇಹಕರಿಂದ ಹುಟ್ಟಿದಂಥವರು ಹೂಣರು ಅಂತ ಕರೆಸ್ಕೊತಾರೆ. ಇಲ್ಲಿ ನಾನು ಕೋಶಗಳನ್ನು ನೋಡಿ ಹೇಳ್ತಿದ್ದೇನೆ, ಆದರೆ ಅಲ್ಲಿ ಬಂದಿರುವಂಥದ್ದು ಎಲ್ಲವೂ ಕೂಡ, ಆ ಕೋಶಗಳಲ್ಲಿ ಬಂದಿರುವಂಥದ್ದು ಎಲ್ಲವೂ ಕೂಡ ನಮಗೆ ಸ್ವೀಕಾರಕ್ಕೆ ಯೋಗ್ಯ ಆಗ್ತದೋ ಇಲ್ಲೋ ಹೇಳೋದು ಕಷ್ಟ ಅಂತ ಅಲ್ಲಿ ಬಂದಿದ್ದನ್ನ ಹೇಳಿದ್ದೇನೆ ಅಷ್ಟೆ. ಪರ್ಣಶಬರಿ ಅಂತ ಅನ್ನೋದಕ್ಕೆ ಯಾವುದೋ ದೇವಸ್ತ್ರೀ ಅಂತ ಅರ್ಥ ಸಿಗ್ತದೆ. ಅದನ್ನು ಇಲ್ಲಿ ನಾವು ಇಟ್ಕೊಂಡು ವಿಶೇಷ ಅರ್ಥವನ್ನೇನು ಸ್ವೀಕಾರ ಮಾಡ್ಲಿಕ್ಕೆ ಬರೋದಿಲ್ಲ, ನಮಗೆ ಅದರಲ್ಲಿ ಉಪಯೋಗ ಆಗೋದಿಲ್ಲ. ಶಬರಿ ಅಂತಂದ್ರೆ ಬೇಡರು, ಆ ಅರ್ಥ ನಮ್ಗೆ ಗೊತ್ತಾಗ್ತದೆ. ಬೇಡರ ಜಾತಿಯ ಪುರುಷ ಅಥವಾ ಬೇಡರ ಜಾತಿ ಸ್ತ್ರೀ. ಬೇಡರ ಜಾತಿ ಪುರುಷ ಆದರೆ ಶಬರ, ಸ್ತ್ರೀ ಆದರೆ ಶಬರಿ, ಇಷ್ಟು ಗೊತ್ತಾಗ್ತದೆ. ಆದರೆ ಪರ್ಣಶಬರಿ ಅಂದ್ರೆ ಯಾರು? ಡಿವೈನ್ ಫೀಮೇಲ್ ಅಂತ, ದಿವ್ಯ ಸ್ತ್ರೀ ಅಂತ ವರ್ಣನೆ ಮಾಡ್ತಾರೆ. ಅಂತೂ ಯಾರೋ ಒಬ್ಬಳು ಶ್ರೇಷ್ಠ ಸ್ತ್ರೀ, ಅವಳಲ್ಲಿ ಒಬ್ಬ ಬೇಡರ ಪುರುಷನಿಂದ ಹುಟ್ಟಿದಂಥವ್ರನ್ನ ಕಿರಾತರು ಅಂತ ಹೀಗೆ ಹೇಳಬೇಕು, ಇಷ್ಟು ಗೊತ್ತಾಗ್ತದೆ. ಮುಂದಿಲ್ಲ ವೈದೇಹಕ ಅಂತಿದೆಯಲ್ಲ, ವೈಶ್ಯಾದ್ ಬ್ರಾಹ್ಮಣಿ ಜಾತಃ ವೈದೇಹಕಾಹ ಅಂತಾನೆ ಅಲ್ಲಿ ವಿಜಯಧ್ವಜರೇ ಅರ್ಥ ಬರೆದಿದ್ದಾರೆ. ಆ ವೈದೇಹಕರ ಪುತ್ರರನ್ನ ಆಂಧ್ರರು ಅಂತ ಕರೀತಾರೆ. ಕಿರಾತ, ಹೂಣ, ಆಂಧ್ರ ಅಂತಿದೆ ಅಲ್ಲಿ ಮುಂದೆ, ಆಂಧ್ರರು. ಅಜ್ಞಾತ ವಿಪ್ರಾದಿ ಭಾಷಾ ಮಧುಪಾಯಿನಃ, ನಾನಾ ಥರದವರಿದ್ದಾರೆ, ಅವರಿಗೆ ನಾಗರಿಕ ಸಮಾಜದ ಭಾಷೆಗಳೇ ಗೊತ್ತಿಲ್ಲ, ಅಂಥವರು ಕೆಲವರು ಅಂತ ಅರ್ಥ ಹೇಳ್ತಾರೆ. ಮುಂದೆ ಪುಲಿಂದ ಅಂತ ಶಬ್ದ ಇದೆ. ಆ ಪುಲಿಂದ ಅಂತ ಅನ್ನೋದಕ್ಕೆ ನಿಷ್ಟ್ಯ ಅನ್ನುವ ವ್ಯಕ್ತಿಯಿಂದ, ನಿಷ್ಟ್ಯ ಅನ್ನುವ ಜಾತಿಯಿಂದ ಕಿರಾತ ಸ್ತ್ರೀಯಲ್ಲಿ ಹುಟ್ಟಿದಂಥ ವ್ಯಕ್ತಿ, ಇದು ನಮಗೆ ಅರ್ಥ ತಿಳಿದು ಬರ್ತದೆ. ಹಾಗಾದ್ರೆ ನಿಷ್ಟ್ಯ ಅಂದ್ರೆ ಯಾರು? ಅದು ಯಾರೋ ಒಬ್ಬ ವರ್ಣಬಾಹ್ಯ, ಹೀಗರ್ಥ ಕೆಲವು ಕಡೆ ಕೋಶದಲ್ಲಿ ಗೊತ್ತಾಗ್ತದೆ. ಮ್ಲೇಂಛ ಜಾತಿ ವಿಶೇಷ, ಯವನ ಮೊದಲಾದ ಜಾತಿಗಳೇನಿವೆ ಅಂಥ ಜಾತಿಗಳು ಅಂತ ಇಷ್ಟು ಕೆಲವು ಕೋಶಗಳನ್ನು ನೋಡಿದಾಗ ನನಗೆ ತಿಳಿದು ಬಂದದ್ದು. ಅಂಥ ಪುರುಷನಿಂದ ಕಿರಾತ ಸ್ತ್ರೀಯಲ್ಲಿ ಹುಟ್ಟಿದಂಥವರಿಗೆ ಪುಲಿಂದರು ಅಂತ ಅನ್ನಬೇಕು. ಪುಲಿಂದ, ಪುಲ್ಕಸ ಅಂತಿದೆ. ಈ ನಡುವೆ ಚೌರ್ಯ ಅಂತ ಒಂದಿದೆ. ವ್ಯಭಿಚಾರಾಜ್ಜಾತಃ ಚೌರ್ಯ, ಯಾವುದೇ ಸ್ತ್ರೀಗೆ ಯಾವುದೇ ಪುರುಷನಿಂದ ವ್ಯಭಿಚಾರದ ಮೂಲಕ ಹುಟ್ಟಿದ ಸಂತಾನವನ್ನ ಚೌರ್ಯ ಅಂತ ಹೇಳಬೇಕು. ಅವನಿಂದ ಹುಟ್ಟಿದವರನ್ನು ಕೂಡ ಪುಲಿಂದರು ಅಂತ ಹೇಳಬಹುದು. ಇದು ಪುಲಿಂದ ಅಂತ ಅನ್ನೋದಕ್ಕಾಯ್ತು. ಅದಾದ ನಂತರ ಚಾಂಡಾಲ ಅಂತ ಒಂದು, ಎಲ್ಲ ಇಲ್ಲೇ ಕೇಳಿ ಬರೋದಿಲ್ಲ, ಶ್ಲೋಕದಲ್ಲೇ ಕೇಳಿ ಬರೋದಿಲ್ಲ, ಬೇರೆ ಬೇರೆ ಕಡೆ ಬಂದದ್ದಿವೆ. ಅಂಥವರು ಚಾಂಡಾಲರು ಅಂದ್ರೆ ಯಾರು? ಶೂದ್ರ ಪುರುಷನಿಗೆ ಬ್ರಾಹ್ಮಣ ಸ್ತ್ರೀಯಲ್ಲಿ ಹುಟ್ಟಿದಂಥವನು ಚಾಂಡಾಲ ಅಂತ ಕರೆಸ್ಕೋತಾನೆ. ಅವನಿಂದ ಹುಟ್ಟಿದವರು ಪುಲ್ಕಸರು. ಆ ಪುಲ್ಕಸವನ್ನು ಹೇಳಲಿಕ್ಕಾಗಿ ಇಷ್ಟನ್ನ ಹೇಳಿದ್ದಾರೆ. ಬ್ರಾಹ್ಮಣ ಪುರುಷನಿಂದ ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದಂಥವನಿಗೆ ಅಂಬಷ್ಠ ಅಂತ ಹೇಳ್ತಾರೆ. ಬ್ರಾಹ್ಮಣ ಪುರುಷನಿಂದ ಅಂಬಷ್ಟ ಜಾತಿಯ ಕನ್ಯೆಯಲ್ಲಿ ಹುಟ್ಟಿದಂಥವರೇ ಆಭೀರರು. ಮುಂದೆ ಆಭೀರ ಅಂತ ಬಂದಿದೆ, ಪುಲ್ಕಸ ಆಭೀರ ಅಂತೆ. ಅದಾದ್ಮೇಲೆ ಕಂಕ ಅಂದ್ರೆ ಕರ್ಪರ ಅಂತ ಅರ್ಥ ಬರೆದಿದ್ದಾರೆ. ಇದಕ್ಕೆ ರಾಧಾಕೃಷ್ಣರು ಕೂಡ ವ್ಯಾಖ್ಯಾನ ಮಾಡಿದ್ದಾರೆ. ಹೆಚ್ಚು ವ್ಯಾಖ್ಯಾನ ಮಾಡಿದವರು ಇವರಿಬ್ಬರೇ, ಉಳಿದವರೆಲ್ಲರೂ ಕೂಡ ಅದನ್ನು ವ್ಯಾಖ್ಯಾನ ಮಾಡಿಲ್ಲ. ಹಾಗಾದ್ರೆ ಏನು ಕರ್ಪರ ಅಂತಂದ್ರೆ? ಯಾವುದೋ ಒಂದು ಕ್ಷುದ್ರವಾದಂತಹ ಜಾತಿ. ಕರ್ಪರ ಅಂದ್ರೆ ಕರ್ಪೂರ ಅಂತ ಒಂದು ಅರ್ಥ ಕಾಣಿಸ್ತದೆ, ಅದೇ ನಮಗಿಲ್ಲಿ ಸಂಬಂಧಿಸಿದ್ದಲ್ಲ. ಅಂತೂ ಕ್ಷುದ್ರವಾದಂತಹ ಜಾತಿ ಅಂತ ಇಷ್ಟು ಮಾತ್ರ ಕಾಣಿಸ್ತದೆ ಕೆಲವು ಕೋಶಗಳಲ್ಲಿ. ಇನ್ನು ಕೆಲವು ಕೋಶಗಳಲ್ಲಿ ಆ ಶಬ್ದವೇ ಕಾಣಿಸೋದಿಲ್ಲ. ಕಂಕಾಹ ಕರ್ಪರಾಹ ಅಂತ ಇಷ್ಟಿದೆ. ನೃಪಾದ್ ವೈಶ್ಯಾಜಾತಾಹ ಯವನಾಹ ಸ್ಮಶ್ರುಳಾಹ, ಕ್ಷತ್ರಿಯನಿಂದ ವೈಶ್ಯ ಜಾತಿಯಲ್ಲಿ ಹುಟ್ಟಿದಂಥವರಿಗೆ ಯವನರು ಅಂತ ಅನ್ನಬೇಕು.
ಅವರು ಶ್ಮಶ್ರೂರರು ಅಂದ್ರೆ ಗಡ್ಡ ಮೀಸಿ ಇತ್ಯಾದಿಗಳನ್ನು ಬೆಳೆಸಿದವರು. ಆಭೀರ ಕಂಕ ಯವನ ಯವನಾಹ ಶಕಾದಯ. ಶಕ ಅಂದ್ರೆ ತುರುಷ್ಕ ವಿಶೇಷ. ತುರುಕರು ಅಂತ ಏನಿದ್ದಾರೆ ಅವರ ಒಂದು ಪ್ರಭೇದವೇ ಈ ಶಕರು ಅಂತ. ಇನ್ನು ಕೆಲವರನ್ನ ನಾವು ಆದಿಪದದಿಂದ ತಿಳ್ಕೋಬೇಕಾಗ್ತದೆ. ಡೊಂಬ ಕುರುವಿಂದ ಮೂತಿಪ ಪೂರ್ವಾಹ. ಡೊಂಬ ಅಂತ ಒಂದು ಶಬ್ದನೂ ಕೂಡ ಕೇಳಿ ಬರ್ತದೆ. ನಾವು ನಮ್ಮ ಇವತ್ತಿನ ಸಮಾಜದಲ್ಲಿ ಕೆಲವು ಜಾತಿಗಳನ್ನು ಕೇಳ್ತೇವೆ, ಕೆಲವು ಇಲ್ಲ. ಡೊಂಬರು ಅಂದ್ರೆ ಹಾಡುತ್ತಾ ಕುಣಿತಾ ಬದುಕ್ತಂಥವರಿಗೆ ಡೊಂಬರು ಅಂತ ಕರೀತಾರೆ. ಇದೊಂದು ಸ್ವಲ್ಪ ನಮಗೆ ಪ್ರಸಿದ್ಧ ಇದೆ. ಇದ್ರ ಮುಂದೆ ಕುರುವಿಂದ ಅನ್ನುವಂಥ ಒಂದು ಶಬ್ದ ಕೇಳಿಸ್ತದೆ. ಅದಕ್ಕೆ ಕೆಲವು ಕೋಶಗಳಲ್ಲಿದೆ, ಕೆಲವು ಕೋಶಗಳಲ್ಲಿ ಇಲ್ಲ. ಇಲ್ಲಿ ಸಂಬಂಧ ಪಡದೇ ಇರುವಂತಹ ಮತ್ತೊಂದು ಏನೋ ಅರ್ಥವೇ ಕಾಣಿಸ್ತದೆ ಅದಕ್ಕೆ, ಕೆಲವುದಕ್ಕೆ ಕುರುವಿಂದ ಅಂತ ಅನ್ನೋದಕ್ಕೆ. ಇಲ್ಲಿ ಇಂಥವರೆಲ್ಲರೂ ಕೂಡ ಕಾಣಿಸ್ತಾರೆ. ತಥಾಚ ಅನುಕ್ತೈ ಸಹ ಚತುಷ್ಷಷ್ಟಿ ಜಾತಯ. ಒಟ್ಟು 64 ಜಾತಿಗಳು ಅಂತಾರೆ ವಿಜಯಧ್ವಜರು. ಈ ಇಂತಹ ಯಾವುದೇ ಕ್ಷುಲ್ಲಕವಾದಂತಹ ಜಾತಿ ಇರಲಿ, ಅವರೆಲ್ಲರೂ ಕೂಡ ಭಗವಂತ ನಾಮಸ್ಮರಣದಿಂದ ಭಾಗವತರ ನಾಮ ಸೇವೆಯಿಂದ ಪುನೀತರಾಗ್ತಾರೆ. ಬ್ರಾಹ್ಮಣಸ್ಯ ತ್ರಯಃ ಪುತ್ರಾಃ ವರ್ಣಾಃ ತ್ರಿಷು ಅನುಲೋಮಜಾಃ ಶೂದ್ರಸ್ಯ ತ್ರಯಃ ಪುತ್ರಾಃ ತೇಷ್ವೇವ ಪ್ರತಿಲೋಮಜಾಃ. ಬ್ರಾಹ್ಮಣ ಪುರುಷನಿಗೆ ತ್ರಯಃ ಪುತ್ರಾಃ, ಬ್ರಾಹ್ಮಣ ಪುತ್ರ ಒಬ್ಬ ಇರ್ತಾನೆ, ಅವನನ್ನು ಬಿಟ್ರೆ ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಜಾತಿಯಲ್ಲಿ ಹುಟ್ಟಿದಂತಹ 3 ಜನ ಮಕ್ಕಳು, ಅವರು ಅನುಲೋಮ ಜಾತಿಯವರು ಅಂತ ಕರೆಸ್ಕೋತಾರೆ. ಶೂದ್ರನಿಗೂ ಕೂಡ ಶೂದ್ರ ಸ್ತ್ರೀಯಲ್ಲೇ ಹುಟ್ಟಿದ ಮಗ ಆದರೆ ಅವನು ಶೂದ್ರನೇ ಆಗ್ತಾನೆ. ಆದರೆ ಶೂದ್ರನಿಗೂ 3 ಜನ ಮಕ್ಕಳು ಬ್ರಾಹ್ಮಣ ಸ್ತ್ರೀಯಿಂದ, ಕ್ಷತ್ರಿಯ ಸ್ತ್ರೀಯಿಂದ, ವೈಶ್ಯ ಸ್ತ್ರೀಯಿಂದ ಹುಟ್ಟಿದರೆ ಅವರನ್ನು ಪ್ರತಿಲೋಮ ಜಾತಿಗಳು ಅಂತ ಕರೀತಾರೆ. ತ್ರಯಸ್ತ್ರಯ ಕ್ಷತ್ರವಿಶೋ ಪ್ರತಿಲೋಮ ಅನುಲೋಮಜಾಹ. ಹಾಗೇನೆ ಕ್ಷತ್ರಿಯ ಪುರುಷನಿಗೆ ಕ್ಷತ್ರಿಯ ಸ್ತ್ರೀಯಲ್ಲಿ ಹುಟ್ಟಿದ್ರೆ ಕ್ಷತ್ರಿಯನೇ ಆಗ್ತಾನೆ. ಅದರ ಹೊರತಾಗಿ ಕ್ಷತ್ರಿಯ ಪುರುಷನಿಗೆ ಬ್ರಾಹ್ಮಣ, ವೈಶ್ಯ ಮತ್ತು ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದಂಥವನು, ಅವರು ಪ್ರತಿಲೋಮ ಅನುಲೋಮದಲ್ಲಿ ಹುಟ್ಟಿದವರು ಅಂತ ಕರೆಸ್ಕೋತಾರೆ. ಇನ್ನ ವೈಶ್ಯ ಜಾತಿಯ ಪುರುಷನಿಗೆ ವೈಶ್ಯ ಜಾತಿಯ ಸ್ತ್ರೀಯಲ್ಲೇ ಹುಟ್ಟಿದ್ರೆ ಅದು ವೈಶ್ಯನಾಗ್ತಾನೆ. ಆದರೆ ಬ್ರಾಹ್ಮಣ ಮತ್ತು ಕ್ಷತ್ರಿಯ ಪುರುಷರು ಕ್ಷತ್ರಿಯ ಸ್ತ್ರೀಯಲ್ಲಿ ಹುಟ್ಟಿದ್ರೆ, ಹಾಗೆ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದ್ರೆ ಅವ್ರದೊಂದು. ಏತೆ 12 ವರ್ಣಾನಾಂ ಪುತ್ರಾಃ ಏಕೈಕಶಸ್ತುತೆ ಚತುರ್ವರ್ಣೇ ಪ್ರಸೂಯಂತೆ ಚತುರಃ ಸುತಾನ್. ಒಟ್ಟು ಹೀಗೆ ಅನೇಕ ಥರದ ಜಾತಿಗಳಿವೆ. ತೇ 40 ಚ ಪೂರ್ವೈ 12 ಸದಾ. ಒಟ್ಟಾರೆ ಈ 40 ಮತ್ತು 8 ಹಾಗೆ 48 ಆಯಿತು, ಮತ್ತು 12 ಹೀಗೆ ಒಟ್ಟು ಚತುಷ್ಷಷ್ಟಿ ಜಾತಯ. ತೇ ಸರ್ವೇ ದಸ್ಯವೋ ದೋಷೈ ಚೌರ್ಯಾದೈ ಸದ್ಬಹಿಷ್ಕೃತಾ ಇತಿ ಜಾತಿ ವಿವೇಕಾಭಿಧಾನೆ ಅಂತಾರೆ ವಿಜಯಧ್ವಜರು. ಇವರೆಲ್ಲರೂ ಕೂಡ ದುಷ್ಟ ಪ್ರವೃತ್ತಿಯವರಾಗಿರ್ತಾರೆ, ಸತ್ಸಮಾಜದಿಂದ ಅವರು ಬಹಿಷ್ಕೃತರಾಗಿರ್ತಾರೆ. ಅನ್ಯೇ ಪಾಪಾಹ, ಇನ್ನೆಲ್ಲ ನೀಚರಾದವರೆಲ್ಲರನ್ನು ಕೂಡ ಯಾರನ್ನೂ ಆದರೂ ತಗೊಳ್ಬಹುದು. ಇಲ್ಲಿ ಯಾದವಾರರು ಕೂಡ ಜಾತಿ ವಿವೇಕಾಭಿದಾಯಕ ಗ್ರಂಥದಿಂದ ನಾವು ಯಾರ್ಯಾರನ್ನು ತಿಳ್ಕೋಬಹುದೋ ಅವರೆಲ್ಲರೂ ಕೂಡ ಅಂತ ಹೀಗೆ ಇಷ್ಟೇ ಅರ್ಥ ಹೇಳ್ತಾರೆ. ಭಗವಂತನನ್ನ ಭಾಗವತನನ್ನ ಸೇವಿಸಿದ್ರೆ ಇವರೆಲ್ಲರಿಗೂ ಕೂಡ ಶುದ್ಧಿ ಇದೆ. ಹೀಗಿರುವಾಗ ಯಾರು ಶುದ್ಧ ಮನಸ್ಸಿನಿಂದ ಭಗವಂತನನ್ನು ಧ್ಯಾನಿಸ್ತಾನೆ ಅಂಥವನು ಉದ್ಧತನಾಗಿ ಹೋಗ್ತಾನೆ ಅಂತ ನಾವೇನು ಪ್ರತ್ಯೇಕವಾಗಿ ಹೇಳಬೇಕಾಗಿದೆ? ಇದು ನಮಗಲ್ಲಿ ತಿಳಿದು ಬಂದಿರುವಂತಹ ಒಂದು ಅಂಶ. ಇನ್ನು ಈ ಶ್ಲೋಕಕ್ಕೆ ರಾಧಾಕೃಷ್ಣರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನೊಂದು ನೋಡೋಣ. ಹೆಚ್ಚು ವಿವರಿಸಿದವರೇ ಅವರು, ಉಳಿದವರು ವಿವರಿಸಲಿಲ್ಲ. ಆದ್ರಿಂದ ಅವ್ರು ಹೇಳಿದ್ದನ್ನ ಈಗ ನಾವು ನೋಡಬೇಕಾಗಿದೆ. ಕಿರಾತರು ಅಂದ್ರೆ ಮೃಗಾದಿ ಹಿಂಸಕರು, ಪ್ರಾಣಿಗಳನ್ನು ಹಿಂಸೆ ಮಾಡುವವರು, ವನಚರರು. ಹೂಣರು ಅಂದ್ರೆ ದ್ವೀಪ ವಿಶೇಷ ವಾಸಿನ, ಒಂದು ಯಾವುದೋ ನಿರ್ದಿಷ್ಟ ದ್ವೀಪದಲ್ಲಿ ವಾಸ ಮಾಡುವವರು, ಶ್ವೇತವರ್ಣರಾಗಿರ್ತಾರೆ ಅಂತ ಬರೀತಾರೆ ರಾಧಾಕೃಷ್ಣರು.
ಆಂಧ್ರರು ಅಂದ್ರೆ ಆಂಧ್ರ ದೇಶದಲ್ಲಿ ವಾಸ ಮಾಡುವವರು, ದುರಾಚಾರದಲ್ಲಿ ಆಸಕ್ತಿ ತೊಡಗಿದವರು. ಪುರಿಂದರು ಅಂದ್ರೆ ಅತ್ಯಂತ ಹಿಂಸಾ ಮಾಡುವಂಥವರು. ವ್ಯಾಧಾದಿಷು ಅಂತರ್ಭೂತಾಹ ಜನಾಹ, ಬೇಡ ಜಾತಿಯಲ್ಲಿ ಇತ್ಯಾದಿಗಳಲ್ಲಿ ಹುಟ್ಟಿದಂಥವರು. ಪುಲ್ಕಸರು ಅಂದ್ರೆ ಗವಾದಿ ಹಿಂಸಕಾಹ, ಗೋವು ಮೊದಲಾದ ಪ್ರಾಣಿಗಳಿಗೆ ಹಿಂಸೆ ಮಾಡುವಂಥವ್ರನ್ನು ಪುಲ್ಕಸರು ಅನ್ಬೇಕು. ಆಭೀರರು ಅಂತಿದೆ, ಅದಕ್ಕೆ ಆಭೀರಾಹ ಅಂದ್ರೆ ಕೈವರ್ತಾಹ ಅಂತ ಅದಕ್ಕೆ ಅರ್ಥ ಬರೀತಾರೆ. ಕೈವರ್ತ ಅಂತ ಅನ್ನೋದಕ್ಕೂ ಕೂಡ ಬಹಳ ಖಚಿತವಾದಂತಹ ಅರ್ಥ ಏನು ನಮಗೆ ಸಿಗಲಿಲ್ಲ. ಒಬ್ಬ ಈ ಮೀನುಗಾರ ಜಾತಿಯವನು ಅಂತ ಒಂದು ಕಡೆ ಅರ್ಥ ಸಿಗ್ತದೆ. ಮತ್ತು ಒಬ್ಬ ವೇಷೆಯಲ್ಲಿ ಕ್ಷತ್ರಿಯನಿಂದ ಹೀಗೆ ಹುಟ್ಟಿದಂಥವನನ್ನ ಈ ಕೈವರ್ತ ಅಂತ ಹೇಳಬೇಕು, ಇಷ್ಟು ಕಂಡು ಬರ್ತದೆ. ಮೀನುಗಾರ ಬೆಸ್ತ ಅಂತನ್ನುವುದು ಎಲ್ಲ ಕಡೆ ವ್ಯಾಪಕವಾದಂತಹ ಅರ್ಥ ನಮಗೆ ಕಾಣಿಸುವಂಥದ್ದು. ಅದು ಒಂದೊಂದು ಸ್ಮೃತಿಗೂ ಮತ್ತೊಂದು ಸ್ಮೃತಿಗೂ ಬೇರೆ ಬೇರೆ ಅರ್ಥವೇ ಇರೋದ್ರಿಂದ ಯಾವುದನ್ನ ಅಂತ ನಮಗೆ ನಿರ್ದಿಷ್ಟವಾಗಿ ತಗೊಳ್ಳಿಕ್ಕೂ ಬರೋದಿಲ್ಲ. ಕಂಕ ಅಂದ್ರೆ ಮುಂದಿಂದು, ಕಂಕ ನಾಮಕ ಪಕ್ಷಿವಧ ಜೀವಾಹ. ಕಂಕ ಅಂದ್ರೆ ಕಂಕ ಎಂಬ ಪಕ್ಷಿಯನ್ನ ಕೊಂದು ತಿಂದು ಬದುಕುವಂಥವ್ರಿಗೆ ಕಂಕರು ಅನ್ಬೇಕು. ಯವನರು ಅಂದ್ರೆ ಯವನರು. ಕಷಾದಯ ಶಾಣೋಲ್ಲೇಖನಾದಿ ಕಷಣ ಪ್ರಧಾನ ಜಾತೀಯಾಹ. ಈ ಶಾಣೋಲ್ಲೇಖನ ಅಂತ ಈಗ ಒಂದು ಹೇಳಿದ್ದಾರೆ. ಆ ಶಾಣೋಲ್ಲೇಖನ ಅಂದ್ರೆ ನನಗೆ ಸ್ಪಷ್ಟವಾಗಿ ಏನು ಗೊತ್ತಾಗ್ಲಿಲ್ಲ, ಆದರೂ ಹೀಗೊಂದು ಊಹೆ ಮಾಡಿದೆ. ಈ ಸಾಣೆಕಲ್ಲಿನ ಮೇಲೆ ಆಯುಧಗಳನ್ನ ತಿಕ್ಕಿ ಆಯುಧಗಳನ್ನ ತೀಕ್ಷ್ಣವಾಗಿ ಮಾಡಿಕೊಡುವಂಥವ್ರು, ಅದೊಂದು ಆಯುಧಗಳನ್ನು ತಯಾರು ಮಾಡಿಕೊಡುವಂಥವ್ರು ಅಥವಾ ಆಯುಧಗಳನ್ನ ಮತ್ತೆ ದುರಸ್ತಿ ಮಾಡಿಕೊಡುವಂಥವ್ರು, ಆ ವರ್ಣದವರು ಅಂತ ಹೀಗೆ ಇಷ್ಟು ಕಾಣಿಸ್ತದೆ. ಅಷ್ಟು ಬಿಟ್ಟರೆ ನನಗೇನು ಬೇರೆ ಅರ್ಥ ಹೊಳಿಲಿಲ್ಲ, ಕೋಶಗಳಲ್ಲಿ ಏನು ಬೇರೆ ತಿಳಿಲಿಲ್ಲ. ಏತದ್ ಭಿನ್ನಾಶ್ಚಯ ಪಾಪಾಹ, ಯಾವುದೇ ಕ್ಷುದ್ರರಾದಂತಹ ಯಾರೇ ಪಾಪಿಗಳಿದ್ದಾರೋ ಅವರೆಲ್ಲರೂ ಭಗವಂತನ ಭಾಗವತರ ಸಂಪರ್ಕದಿಂದ ಶುದ್ಧರಾಗಿ ಹೋಗ್ತಾರೆ. ಇವರೆಲ್ಲರೂ ಕೂಡ ವೇದವಿಹಿತವಾದ ಸನಾತನ ಧರ್ಮದಿಂದ ವಿಮುಖರಾದ್ದರಿಂದ ಪಾಪಿಗಳು ಅಂತ ಕರೆಸ್ಕೊಳ್ಳೋದು. ಇತಿ ಶುಕಯೋಗಿನ ನಿರೂಪಿತ, ಶುಕಾಚಾರ್ಯರು ಅವರನ್ನ ಪಾಪಿಗಳು ಅಂತ ಹೇಳಿರುವುದು ಈ ಕಾರಣಕ್ಕಾಗಿ. ಇವರೆಲ್ಲರೂ ವೇದ ಧರ್ಮವನ್ನೇನು ಆಚರಣೆ ಮಾಡಿಲ್ಲ, ತಿರಸ್ಕಾರ ಮಾಡಿಕೊಂಡಿದ್ದಾರೆ. ಆದರೂ ಕೂಡ ಭಗವದೇಕ ಶರಣಾನ ಭಾಗವತಾನಾಮೇವ ಅಪಾಶ್ರಯಾತ್, ಭಗವಂತನನ್ನು ನೇರವಾಗಿ ಅವಲಂಬಿಸ್ಲಿಕ್ಕೆ ಅವ್ರಿಗೆ ಆಗದೆ ಹೋದ್ರು ಭಾಗವತರನ್ನು ಅವಲಂಬಿಸಿದ ಮೂಲಕ ಆದರೂ ಅವರ ಮನಸ್ಸು ಶುದ್ಧ ಆಗಿ ಹೋಗ್ತದೆ. ಅದರಿಂದ ಅವರೆಲ್ಲರೂ ಕೂಡ ಮುಕ್ತಿಯನ್ನು ಪಡಿತಾರೆ ಅಂತ ಅದರ ತಾತ್ಪರ್ಯ. ಇದು ರಾಧಾಕೃಷ್ಣರು ನಮ್ಗಲ್ಲಿ ಕೊಟ್ಟಿರುವಂತಹ ಅರ್ಥ. ಇದಕ್ಕಿಂತ ಹೆಚ್ಚಿನ ಅರ್ಥವನ್ನ ಉಳಿದ ವ್ಯಾಖ್ಯಾನಕಾರರೇನು ಕೊಟ್ಟಿಲ್ಲ. ವಿಜಯಧ್ವಜರು ಯಾದವಾರ್ಯರು ಹೇಳಿರುವ ಅರ್ಥಗಳನ್ನು ಸೇರಿಸಿ, ಕೋಶಗಳನ್ನು ಸೇರಿಸಿ ಇದೊಂದು ಅರ್ಥ ಹೇಳುವ ಪ್ರಯತ್ನ ಮಾಡಿದ್ದೇನೆ. ಇದರ ಮುಂದೆ ಈ 18ನೇ ಶ್ಲೋಕ ಏನು ಬಂತಲ್ಲ, ಇದನ್ನ ವಿಷ್ಣು ತೀರ್ಥರು 121ನೇ ಶ್ಲೋಕದ ರೂಪದಲ್ಲಿ ಭಾಗವತ ಸಾರೋದ್ಧಾರದಲ್ಲಿ ವರ್ಣಿಸಿದ್ದಾರೆ. ಅದು ಒಂದನ್ನು ನಾವೀಗ ನೋಡಬೇಕು, ವಿಷ್ಣು ತೀರ್ಥರ ಅರ್ಥ ಏನಂತ. ಅವರು ಈ ನಿರ್ದಿಷ್ಟ ವರ್ಣಗಳಿಗೆ ಬೇರೆ ಬೇರೆ ಏನು ಅರ್ಥ, ಅದ್ರ ಹಿನ್ನೆಲೆ ಏನು, ಅಷ್ಟನ್ನೆಲ್ಲ ಅವರೇನು ವಿವರಿಸಿಲ್ಲ. ಆದರೂ ಶ್ಲೋಕವೊಂದನ್ನು ಹೇಳಿದ್ದಾರೆ ಅಷ್ಟೆ. ಇದು ಮಹತ್ ಸೇವಾ ಪ್ರಶಂಸಾ ಪ್ರಕರಣ ಅಂತ ಆ ಪ್ರಕರಣದಲ್ಲಿ ಬಂದಿರುವಂತಹ ಮಾತು. ಯಥಾ ಖಲು ಯದ್ದಾಸಾನಾಂ ಭಾಗವತಾನಾಂ ಪಾದೋದ್ಧಾರಣಾದಿನ ಮಹಾಪಾತಕಿನಾಮಪಿ ಶುದ್ಧಿ. ಭಗವಂತನ ದಾಸರಾದಂಥ ಭಾಗವತರೇನಿದ್ದಾರೆ ಅವರ ಪಾದೋದಕವನ್ನ ಪ್ರೋಕ್ಷಣೆ ಮಾಡಿಕೊಂಡ್ರೆ ಮಹಾಪಾತಕಿಗಳು ಕೂಡ ಶುದ್ಧಿ ಹೋಗ್ತಾರೆ. ತದಾ ತಸ್ಯ ಸ್ವಪಾವಿತ್ರ್ಯಾಯ ಬ್ರಾಹ್ಮಣ ಪಾದೋದಕ ಧಾರಣಂ ಇತ್ಯೇತತ್ ಅಪಹಸನೀಯ ಪ್ರಕ್ರಿಯಂ ಇತಿ ಕಿಂ ವಾಚ್ಯಂ. ಭಗವಂತನ ಭಕ್ತರ ಪಾದೋದಕ ಸೇವನೆ ಮಾಡಿದ್ರೇನೆ ಇಷ್ಟು ಶುದ್ಧ ಆಗ್ತದೆ, ಎಲ್ಲನೂ ಪವಿತ್ರ ಆಗ್ತದೆ. ಹಾಗಿರುವಾಗ ಈ ಹರಿ ತನ್ನ ಪಾವಿತ್ರ್ಯಕ್ಕಾಗಿ ಯಾವನೋ ಒಬ್ಬ ಬ್ರಾಹ್ಮಣನ ಪಾದೋದಕವನ್ನು ಶಿರಸ್ಸಿನಲ್ಲಿ ಧಾರಣೆ ಮಾಡಬೇಕಂತ ಆದ್ರೆ ಅದೊಂದು ತುಂಬಾ ಸಾಧಾರಣವಾದಂತಹ ಸಂಗತಿ. ಅವನೇನು ತನ್ನ ಮನೆಗೆ ಬಂದಂತಹ ಬ್ರಾಹ್ಮಣರಿಗೆ ಉಪಚಾರ ಮಾಡಿ ಅವರ ಪಾದೋದಕವನ್ನು ಸ್ವೀಕಾರ ಮಾಡಬೇಕಾದ ಅಗತ್ಯ ಇಲ್ಲ. ಆದರೆ ಜನರು ಏನು ಮಾಡಬೇಕು, ಸಾಧಕರು ಏನು ಮಾಡಬೇಕು ಅಂತ ಅನ್ನೋದನ್ನ ತಿಳಿಸಿದ್ದಾನಷ್ಟೆ.
ಯೇ ಕಿರಾತಾದಯ ಹೀನಕುಲಜಾಹ ಉತ್ತಮ ಕುಲಜಾಹ ಅಪಿ, ಹೀನಕುಲದಲ್ಲೇ ಹುಟ್ಲಿ ಉತ್ತಮ ಕುಲದಲ್ಲೇ ಹುಟ್ಲಿ, ಅವರೆಲ್ಲರೂ ಕೂಡ ಹೀಗೆ ಭಗವಂತನನ್ನ ಭಾಗವತನನ್ನು ಆಶ್ರಯಿಸಿದ್ರೆ ಉದ್ಧಾರ ಆಗಿ ಹೋಗ್ತಾರೆ. ನ ಹ್ಯಮ್ಮಯಾನಿ ತೀರ್ಥಾನಿ ನದೇವಾ ಮೃಚ್ಛಿಲಾಮಯ ಅಂತ ಇದು ಭಾಗವತದಲ್ಲಿ ಮುಂದೆ ಬಂದಿರುವಂಥ ಒಂದು ವಿಚಾರ. ಮುಂದೆ 10ನೇ ಸ್ಕಂದದಲ್ಲಿ ಬಂದಿದೆ, ಒಂದೆರಡು ಕಡೆ ಬಂದಿದೆ. ತೀರ್ಥ ಅಂದ್ರೆ ಬರೇ ತೀರ್ಥ ಅಲ್ಲ, ನೀರಲ್ಲ. ದೇವತೆಗಳು ಅಂದ್ರೆ ಬರೇ ಕಲ್ಲು ಮಣ್ಣುಗಳು ಪ್ರತಿಮೆ ಅಲ್ಲ. ನೀರಿನಲ್ಲಿ ನಾವು ಅವಗಾಹನ ಮಾಡುವಾಗ ಗಂಗಾದೇವಿ ಮತ್ತು ವರುಣ ಇವರನ್ನು ಧ್ಯಾನ ಮಾಡಬೇಕು. ಕ್ಷೇತ್ರಗಳಲ್ಲಿ ಕಾಶಿಯಲ್ಲಿ ಮೊದಲಾದ ಕಡೆ ಹೋದಾಗ ಅನ್ನಪೂರ್ಣಾದೇವಿ ಸಮೇತನಾದ ವಿಶ್ವನಾಥನನ್ನ ಎಲ್ಲ ಕಡೆ ಧ್ಯಾನ ಮಾಡಬೇಕು. ಆವಾಗ ಅದು ತೀರ್ಥ ಆಗ್ತದೆ. ಕ್ಷೇತ್ರದ ಪ್ರತಿಮೆಗಳು ನಮಗೆ ಫಲ ಕೊಡ್ತವೆ. ಏನೇ ಆದರೂ ಈ ತೀರ್ಥಗಳಾಗಲಿ, ಕಲ್ಲಿನ ಕಟ್ಟಿಗೆ ಲೋಹದ ವಿಗ್ರಹಗಳು ಏನು ಗರ್ಭಗೃಹದಲ್ಲಿ ಇರ್ತವೆ, ಅವೆಲ್ಲವೂ ಕೂಡ ದೀರ್ಘಕಾಲ ಮಾಡಬೇಕು. ತೇ ಪುನಃ ಚುರುಕಾಲೇನ, ಬಹಳ ದೀರ್ಘಕಾಲ ಸೇವೆ ಮಾಡಿದ್ರೆ ನಮ್ಗೆ ಅದರಿಂದ ಫಲ. ಯೂಯಂ ದರ್ಶನ ಮಾತ್ರತಃ ಒಂದ್ ಕಡೆ ಬಂದಿದೆ, ಇನ್ನೊಂದ್ ಕಡೆ ದರ್ಶನಾದೇವ ಸಾಧವ ಅಂತ ಬಂದಿದೆ. ಭಾಗವತದಲ್ಲಿ 2 ಕಡೆ ಬಂದಿದೆ. ಇಲ್ಲೆಲ್ಲ ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡಿದ್ರೆ, ಮತ್ತೆಲ್ಲೋ ಏನೋ ಸೇವಾ ಮಾಡಿದ್ರೆ ಅದರ ಮೂಲಕ ಅಂತಃಕರಣ ಶುದ್ಧ ಆಗಿ ನಮಗೆ ಸದ್ಗತಿ ಸಿಗ್ಲಿಕ್ಕೆ ಜ್ಞಾನ ಶ್ರವಣ ಮರಣಾದಿಗಳನ್ನು ಮಾಡುವಂಥ ಅನುಕೂಲ ದೊರೀತದಷ್ಟೇ. ಆದ್ರಿಂದ ಸ್ವಲ್ಪ ವಿಳಂಬ ಆಗೇ ಆಗ್ತದೆ. ಇಂಥವೆಲ್ಲ ಕಾರ್ಯಗಳನ್ನು ಮಾಡಿದಾಗ ಮೊದಲು ಅಂತಃಕರಣ ಶುದ್ಧಿ, ಆಮೇಲೆ ಜ್ಞಾನಿಗಳ ಅನುಗ್ರಹ, ಮುಂದೆ ಸಾಧನೆ, ಇಷ್ಟೆಲ್ಲ ಆಗಬೇಕು. ಆದರೆ ಜ್ಞಾನಿಗಳ ಅನುಗ್ರಹ ಸೇವಾ ಮಾಡಿದರೆ ಅವ್ರ ವಿಳಂಬ ಇಲ್ಲವೇ ಇಲ್ಲ. ಕೂಡಲೇ ದರ್ಶನಾದೇವ, ಒಂದೇನೋ ಉಪದೇಶದ ಮಾತು ನಮಗೆ ಹೇಳ್ತಾರೆ. ದರ್ಶನ ಅಂದ್ರೆ ಅವರ ಉಪದೇಶ, ಅಥವಾ ಅವರ ದರ್ಶನ ಅಂದ್ರೆ ಅವರ ಕಣ್ಣಿಗೆ ನಾವು ಬಿದ್ದಾಗ, ನಮ್ಮ ಕಣ್ಣಿಗೆ ಅವರು ಬಿದ್ದಾಗ, ಅದರಿಂದ ನಾವು ಪುನೀತರಾಗಿ ಹೋಗ್ತೇವೆ. ಬ್ರಾಹ್ಮಣೇಭ್ಯೋ ನಮಸ್ಯಾಮಃ ಯೇ ಅಸ್ಮದ್ರೂಪಂ ತ್ರಯೀಮಯಂ ಬಿಭ್ರತ್ಯಾತ್ಮ ಸಮಾಧಾನಂ ತಪಸ್ವಾಧ್ಯಾಯ ಸಂಯಮೈಹಿ. ಬ್ರಾಹ್ಮಣರಿಗೆ ನಮಸ್ಕಾರ. ಇದು 12ನೇ ಸ್ಕಂದದಲ್ಲಿ 9ನೇ ಅಧ್ಯಾಯದಲ್ಲಿ 23, 24, 25 ಇವೆಲ್ಲ ಶ್ಲೋಕಗಳು ನಾವೀಗ ನೋಡ್ತಾ ಇರುವಂಥವು. ಅವರು ವೇದವೇದ್ಯನಾದ ಭಗವಂತನ ರೂಪವನ್ನು ಹೃದಯದಲ್ಲಿ ಧರಿಸಿ ಮನಸ್ಸಿನ ವ್ಯಾಕುಲತೆಯನ್ನೆಲ್ಲ ದೂರ ಮಾಡಿಕೊಂಡು ಸಮಾಧಾನ ಚಿತ್ತರಾಗಿ ಶಾಂತರಾಗಿ ಬದುಕ್ತಾ ಇರ್ತಾರೆ. ಅವರು ಮಾಡುವ ತಪಸ್ಸು, ವೇದಾಧ್ಯಯನ, ಇಂದ್ರಿಯ ನಿಗ್ರಹ, ಅದೆಲ್ಲ ಅವರ ಈ ಎತ್ತರಕ್ಕೆ, ಅವರು ಏರಿದ ಎತ್ತರಕ್ಕೆ ಒಂದು ಸಾಧನ ಆಗ್ತದೆ. ಶ್ರವಣಾತ್ ದರ್ಶನಾದ್ವಾಪಿ ಮಹಾಪಾತಕಿನೋಪಿ ಚ ಶುದ್ಧೇರನ್ ಅಂತ್ಯಜಾಶ್ಚಾಪಿ ಕಿಮು ಸಂಭಾಷಣಾದಿಭಿ. ಮಹಾನುಭಾವರ ದರ್ಶನ ಮಾಡಿದರೂ ಸಾಕು, ಅವ್ರು ಹೇಳಿದ ಮಾತನ್ನು ಕೇಳಿದರೂ ಸಾಕು, ಎಲ್ಲರೂ ಶುದ್ಧರಾಗಿ ಹೋಗ್ತಾರೆ. ಹೀಗಿರುವಾಗ ಅವ್ರ ಜೊತೆ ಸಂಭಾಷಣೆ ಮಾಡಿದರೆ ಪಾವಿತ್ರ್ಯ ಸಿಗ್ತದೆ ಅಂತ ಮತ್ತೇನು ಹೇಳಬೇಕಾಗಿದೆ. ಸಂಭಾಷಣ ಅಂದ್ರೆ ಕೇವಲ ಲೌಕಿಕ ಹರಟೆ ಅಲ್ಲ, ತತ್ವವನ್ನು ಅವ್ರ ಮೂಲಕ ಕೇಳುವುದೇ ದೊಡ್ಡ ಸಂಭಾಷಣೆ. ತತ್ವದ ಬಗ್ಗೆ, ಪರತತ್ವದ ಬಗ್ಗೆ ಸಮಾಲೋಚನೆ ಮಾಡಿದರೆ ಅದೇ ದೊಡ್ಡ ಸಂಭಾಷಣ ಅಷ್ಟೆ. ತದನೇನ ಸಮದೃಕ್ ಸೇವಾಖ್ಯ ಭಾಗವತ ಧರ್ಮ ಪ್ರತಿಪಾದಿತೋ ಭವತಿ. ಈ ಮೂಲಕ ಇದೊಂದು ಸಮದೃಕ್ ಸೇವಾ, ಎಲ್ಲ ಕಡೆ ಭಗವಂತ ಸರ್ವಗುಣ ಪರಿಪೂರ್ಣನಾಗಿ ದೋಷ ದೂರನಾಗಿ ಇದ್ದಾನೆ. ಎಲ್ಲ ಕಡೆನೂ ಕೂಡ ಯಾವ ಜಾತಿಯೇ ಇರಲಿ, ಯಾವ ವರ್ಗವೇ ಇರಲಿ, ಸ್ತ್ರೀ ಇರಲಿ, ಪುರುಷ ಇರಲಿ, ಪಂಡಿತ ಇರಲಿ, ಪಾಮರ ಇರಲಿ, ಎಲ್ಲ ಕಡೆಯೂ ಕೂಡ ಭಗವಂತ ಹೀಗೆ ಸಮಾನನಾಗಿದ್ದಾನೆ. ಎಲ್ಲ ಕಡೆಯೂ ದೋಷ ದೂರ, ಎಲ್ಲ ಕಡೆಯೂ ಗುಣಪೂರ್ಣ. ಇದನ್ನ ಸಮದೃಕ್ ಸೇವಾ ಅಂತ ಒಂದು ಸಾಧಕರು ಅಳವಡಿಸಿಕೊಳ್ಬೇಕಾದಂತಹ ಒಂದು ಗುಣ ಇದು. ಅದನ್ನು ಭಾಗವತ ಹೇಳಿದೆ, ಅದನ್ನಿಲ್ಲಿ ವರ್ಣನೆ ಮಾಡಿದ್ದಾರೆ. ಈ ನಾವು ಭಾಗವತದಲ್ಲಿ ನೋಡಿದ 3 ಶ್ಲೋಕಗಳೇನಿವೆ, ಇವೆಲ್ಲ ಮಾರ್ಕಂಡೇಯರಿಗೆ ಶಿವ ಹೇಳಿದಂತಹ ಒಂದು ಸಂಭಾಷಣೆ ಇದು. ಯಾವ ಜಾತಿಯೇ ಇರಲಿ, ಮತ್ತಾವುದೇ ಇರಲಿ, ಋಣಾನುಬಂಧ ರೂಪದಿಂದ ಮನುಷ್ಯ ಎಲ್ಲೆಲ್ಲೋ ಹುಟ್ಟುತ್ತಿರ್ತಾನೆ. ಆದರೆ ಆತ ಮಾಡುವ ಸಾಧನೆ, ಆತ ಮಾಡುವಂತಹ ವಿಶೇಷ ಸಾಧನೆಯಿಂದ ಅವನು ಎತ್ತರಕ್ಕೆ ಹೋಗಿಬಿಡ್ತಾನೆ. ಅದಿಲ್ಲದೆ ಹೋದ್ರೆ
ಬ್ರಾಹ್ಮಣ ಅಂತ ಅನ್ಸ್ಕೊಂಡು ಉತ್ತಮ ಕುಲದಲ್ಲಿ ಹುಟ್ಟಿದ್ದೇನೆ ಅಂತ ಅನ್ಕೊಂಡ್ರು ಕೂಡ ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕಾಗಿ, ಅಪ್ಗ್ರೇಡ್ ಮಾಡ್ಕೊಳ್ಳಿಲ್ಲ ಅನ್ನುವ ಕಾರಣಕ್ಕಾಗಿ ಆ ಬ್ರಾಹ್ಮಣ್ಯದಿಂದ ಅವನು ಭ್ರಷ್ಟನಾಗಿ ಹೋಗ್ತಾನೆ. ಅಂತಹ ಬ್ರಾಹ್ಮಣನ ಬ್ರಾಹ್ಮಣ ಅನ್ನುವುದಕ್ಕೆ ಅರ್ಥವೇನಿಲ್ಲ ಅಂತ ನಮಗೆ ತಿಳಿದು ಬರ್ತದೆ. ಹೀಗೆ ಇವತ್ತು ನಾವು ಈ 17 ಮತ್ತು 18 ಇವೆರಡು ಶ್ಲೋಕಗಳನ್ನು ನೋಡಿದ್ದೇವೆ. ಅದಕ್ಕೆ ವಿಜಯಧ್ವಜರು ಮೊದಲಾದವರು ಏನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನು ಕೂಡ ನೋಡಿದ್ದೇವೆ. ಅದರೊಂದಿಗೆ ಇವತ್ತಿನ ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನ ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.